ಸಿನಿಮಾ ಆದ ಕಿಪ್ಲಿಂಗ್ರ 10 ಕಾದಂಬರಿಗಳಲ್ಲಿ ಕ್ಯಾಪ್ಟನ್ ಕರೇಜಿಯಸ್ ಒಂದು. ಆದರೆ ಜಂಗಲ್ ಬುಕ್ 10ಕ್ಕೂ ಹೆಚ್ಚು ಬಾರಿ ಸಿನಿಮಾ ಆಗಿದೆ. ಮೊದಲ ಜಂಗಲ್ ಬುಕ್ ನಾಯಕರಾಗಿದ್ದರು ಮೈಸೂರು ಸಾಬು. ಜಂಗಲ್ ಬುಕ್ ಕೇಳಿದ್ದೀರಿ. ಅದರ ಪೂರ್ಣ ಹೆಸರು ದ ಜಂಗಲ್ ಬುಕ್. ಅದರ ಲೇಖಕ ರುಡ್ಯಾರ್ಡ್ ಕಿಪ್ಲಿಂಗ್ ಹೆಸರನ್ನು ಸಹ ಕೆಲವರು ತಿಳಿದಿರುತ್ತೀರಿ. ಅವರ ಪೂರ್ತಿ ಹೆಸರು ಜೋಸೆಫ್ ರುಡ್ಯಾರ್ಡ್ ಕಿಪ್ಲಿಂಗ್. ಕಿಪ್ಲಿಂಗರು 1855 ಡಿಸೆಂಬರ್ 30ರಂದು ಮುಂಬಯಿಯ ಮಲಬಾರ್ ಹಿಲ್ನಲ್ಲಿ ಜನಿಸಿದರು. ಅಲೈಸ್ ಮತ್ತು ಜಾನ್ ಲಾಕ್ವುಡ್ ಕಿಪ್ಲಿಂಗ್ ಇವರ ಹೆತ್ತವರು. ಜಾನ್ರು ಶಿಲ್ಪಿ ಮತ್ತು ಕಲಾವಿದ. ಅವರು ಸರ್ ಜೇಮ್ಸ್ ಶೆಟ್ಟಿ ಜೀಜೆಬಾಯಿ ಕಲಾಶಾಲೆಯ ಮುಖ್ಯಸ್ಥರಿದ್ದರು. ಜೆಜೆ ಕಲಾಶಾಲೆಯ ನಡುವೆ ಹಸಿರು ಬಣ್ಣದ ಮರದ ಮನೆ ಇದೆ. ಅದು ರುಡ್ಯಾರ್ಡ್ ಕಿಪ್ಲಿಂಗ್ ಹುಟ್ಟಿದ ಜಾಗ. ಕಿಪ್ಲಿಂಗರು ಕಡಲ ತಡಿಯ ಅರಬ್ಬರ ಹಾಯಿ ಹಡಗುಗಳು, ಪಾರಸಿಗಳ ನೇಸರ ವಂದನೆ, ಮಾತುಂಗದ ಕಾಡು, ನೆಲದವರ ಮಣ್ಣಿನ ಆಟ ಇತ್ಯಾದಿ ಮುಂಬಯಿಯ ಬಾಲ್ಯ ದಾಖಲಿಸಿದ್ದಾರೆ. ಬ್ರಿಟನ್ನಿನ ಖ್ಯಾತ ಕಾದಂಬರಿಕಾರ, ಕತೆಗಾರ, ಪತ್ರಕರ್ತ ಕಿಪ್ಲಿಂಗ್ ತನ್ನ 41ನೇ ಪ್ರಾಯದಲ್ಲಿ 1907ರಲ್ಲಿ ಅತಿ ಕಿರಿಯ ಸಾಹಿತ್ಯದ ನೊಬೆಲ್ ಪ್ರಶಸ್ತಿ ವಿಜೇತ ಎನಿಸಿದರು. ಆದರೆ ಬ್ರಿಟಿಷ್ ಕವಿ ಗೌರವ ಹಾಗೂ ನೈಟ್ಹುಡ್ ತಿರಸ್ಕರಿಸಿದ್ದರು. ಜನವರಿ 18, 1936ರಲ್ಲಿ ಅವರು ನಿಧನರಾದರು. ಕವಿಮೂಲೆ ವೆಸ್ಟ್ ಮಿನಿಸ್ಟರ್ ಅಬ್ಬೆಯಲ್ಲಿ ಮಣ್ಣು ಮಾಡಲಾಗಿದೆ.